ದೇಶದಾದ್ಯಂತ ಕಮರ್ಷಿಯಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆ ರಾಜ್ಯದಲ್ಲಿ 3150 ರೂಪಾಯಿ ಏರಿಕೆ ಆಗಿದೆ. ಗ್ಯಾಸ್ ಬೆಲೆ ಈಗ ಹೋಟೆಲ್ಗೆ ನಿಜಕ್ಕೂ ಇದು ಬಿಗ್ ಶಾಕ್ ಅಂತ ಹೇಳಲಾಗ್ತಾ ಇದೆ. ಸತತ ಬೆಲೆ ಏರಿಕೆ ಒಂದು ಕಡೆಯಾದ್ರೆ ರೆಸ್ಟೋರೆಂಟ್ ಮಾಲೀಕರಿಗೆ ಸಂಕಷ್ಟ ಹೇಳತೀರದಾಗಿದೆ. ಬೀದರ್ನ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಕ್ಕೆ ಭಾರಿ ಸಂಕಷ್ಟ ಇದೆ, ಭಾರಿ ಹೊಡೆತ ಬಿದ್ದುಬಿಟ್ಟಿದೆ. ಕಳೆದ 3 ತಿಂಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾನೆ ಬರ್ತಾ ಇದೆ. ಮಾರ್ಚ್ನಲ್ಲಿ 144 ರೂಪಾಯಿ ಏರಿಕೆ ಆಗಿತ್ತು, ಏಪ್ರಿಲ್ನಲ್ಲಿ 190 ರೂಪಾಯಿ, ಈಗ ನೋಡಿದ್ರೆ ಏಕಾಏಕಿಯಾಗಿ 991 ರೂಪಾಯಿ ಏರಿಕೆ ಆಗುತ್ತೆ ಅಂತಂದ್ರೆ ಹೋಟೆಲ್ ಮಾಲೀಕರು ಎಲ್ಲ ಹೋಗಬೇಕು, ಏನು ಮಾಡಬೇಕು? ಗ್ರಾಹಕರಿಗೂ ಬೆಲೆ ಏರಿಕೆ ಬಿಸಿ ತಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯ ಹೋಟೆಲ್ ಉದ್ಯಮ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಕೆಲವೊಂದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ, ನಾವು ಮುಚ್ಕೊಂಡು ಹೋಗ್ಬಿಡ್ತೀವಿ, ಯಾಕಂತಂದ್ರೆ ನಮಗೂ ಕೂಡ ಕಷ್ಟ ಆಗ್ತಾ ಇದೆ. ಗ್ಯಾಸ್ ಬೆಲೆ ಏರಿಕೆ ಆದ್ರೆ ನಾವು ಬೆಲೆ ಏರಿಕೆ ಮಾಡಬೇಕಾಗುತ್ತೆ, ಇದರಿಂದ ಜನರು ಬರಲ್ಲ, ಹಿಂದೇಟಾಗ್ತಾರೆ, ದುಡ್ಡು ಬಿಚ್ಚಲ್ಲ ಜನರು. ಈಗ ಸರಿಸುಮಾರು 2 ತಿಂಗಳಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. 50% ಮಿನಿಮಮ್ ಅಂತ ನಾವು ಕಟ್ ಆಫ್ ಮಾಡಿದ್ವಿ. ಯಾವ್ದಾದ್ರು ಗ್ಯಾಸ್ ಜಾಸ್ತಿ ಸುಡ್ತಿತ್ತು ಅದೆಲ್ಲ ಕಟ್ ಆಫ್ ಮಾಡಿದ್ವಿ. ರೇಟು ಸ್ವಲ್ಪ ಹೈಕ್ ಮಾಡಿದ್ವಿ, ಯಾಕಂದರೆ 2000 ರೂಪಾಯಿ ದಿನ ಸಿಲಿಂಡ್ರ್ 3,500-4,000 ರೂಪಾಯಿ ಆಗಿತ್ತು. ಈಗ ಮತ್ತೆ ಇಮಿಡಿಯೇಟಾಗಿ 950-1000 ರೂಪಾಯಿ ಕಡೆ ಹೆಚ್ಚಿಗೆ ಆದಾಗ 1,000 ರೂಪಾಯಿ ಹೆಚ್ಚಿಗೆ ಸೀರಿಯಸ್ 4,500 ಅಂತ ಹೇಳ್ತಾ ಇದ್ದಾರೆ. ಈಗ 4,500 ರೂಪಾಯಿ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆದಾಗ ನಮಗೇನು ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗಾಗಲೇ ನಾವು 20% ರೇಟ್ ಹೈಕ್ ಮಾಡಿದ್ದೀವಿ. ಯಾವುದೋ ಒಂದು ನಾರ್ಮಲ್ ಟಿಫನ್ 50 ರೂಪೀಸ್ ಇದನ್ನು 60, 65, 70 ಅಂದರೆ ಓಕೆ. ಇದನ್ನು ಮತ್ತೆ ಈ ಥರ ಬಂದಾಗ ಮತ್ತೆ 80, 90 ಮಾಡಿದ್ರೆ ಯಾರೂ ಬರೋಲ್ಲ. ಸೊ ಇದಾದಮೇಲೆ ನಮಗೆ ಇನ್ನೊಂದು ಹೊರೆ ಏನಂತಂದರೆ ಡೈಲಿ 1-2 ಸಿಲಿಂಡರ್ ಬೇಕು. ನಾರ್ಮಲಿ ಈಗ 4,500 ಅಂದರೆ 9,000 ರೂಪಾಯಿ ಬರೀ ಸಿಲಿಂಡ್ರಿಗೆ ಹೋಗುತ್ತೆ. ಬೇರೆ ಸಬ್ಸ್ಟಿಟ್ಯೂಟಿಗೆ ನಾವು ಕಟ್ಟಿಗೆ ಒಲೆ ಅದು ಇದೆಲ್ಲ ತಂದು ಮಾಡಿದ್ರು ಸಹ ಏನು ಗ್ಯಾಸಿನ ಮೇಲೆ ಏನಾಗುತ್ತೆ ಅದು ಪೂರ ಕಟ್ಟಿಗೆ ಒಲೆಯಲ್ಲಿ ನಮಗೆ ಪೂರೈಸೋಕ್ಕಾಗಲ್ಲ. ಸೊ ಎಷ್ಟೋ ಜನ ಈಗ ಸಣ್ಣ ಅಂಗಡಿಗಳೆಲ್ಲ ಬಂದಾಗಿಬಿಟ್ಟಿದೆ. ಸಣ್ಣ ಗೂಡು ಅಂಗಡಿಗಳೆಲ್ಲ 4,500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳಕ್ಕಾಗಲ್ಲ ಯಾರಿಗೂ. ಈಗ 3,500ಕ್ಕೆ ತೊಗೊಳ್ತಿರ್ಲಿಲ್ಲ. ಈಗ ನಮ್ಮ ಹೋಟೆಲ್ ಅವ್ರಿಗೆ ಬಂತು ಈಗ ಬಿಸಿ ಸೊ ಏನು ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬರವಿದ್ದಂಗೆ ಆಗಿದೆ ನಮಗೆಲ್ಲ. ಹೋಟ್ಲು ಬಂದಿಟ್ಟರು ಪ್ರಾಬ್ಲಮ್ಮೇ, ರೆಂಟು, ಸ್ಟಾಫ್ ಸ್ಯಾಲ್ರಿ ಅದು ಇದು ಕೊಡಬೇಕು. ಹೋಟೆಲ್ ಚಾಲು ಇಟ್ಟರು ಪ್ರಾಬ್ಲಮ್ಮೇ. ಇದಕ್ಕೆ ಯಾರು ನೋಡಿ ನಮಗೆ ಸಹಕರಿಸಿ ಇದಕ್ಕೇನೋ ರೇಟ್ ನೋಡಿ. ಡೊಮೆಸ್ಟಿಕಲ್ ರೇಟ್ ಹೆಚ್ಚಿಗೆ ಆಗಲಿಲ್ಲ, ಕಮರ್ಷಿಯಲ್ ಒಂದೇ ಪಟ ರೇಟ್ ಹೈಕ್ ಮಾಡ್ತದೆ. ಪೆಟ್ರೋಲ್ ಡೀಸೆಲ್ ನೋಡೋಕೆ ಹೋದರೆ ಹೆಚ್ಚಿಗೆ ಆಗಲಿಲ್ಲ, ಯಾಕಂದರೆ ಎಲ್ಲದೂ ಕಚ್ಚಾ ತೈಲದಲ್ಲೇ ಮಾಡೋದಲ್ಲ. ಬರೀ ಸಿಲಿಂಡ್ರಿಗೆ ಮಾತ್ರ ಯಾಕೆ ಹೆಚ್ಚಿಗೆ ಆಗ್ತಾಯಿದೆ? ಸೊ ಇದ್ರ ಬಗ್ಗೆ ಒಂಚೂರು ನೋಡಬೇಕು. ಐಟಮ್ ರೇಟ್ 20% ಈಗಾಗಲೇ ಹೆಚ್ಚಿಗೆ ಮಾಡಿದ್ವಿ ನಾವು. 50% ಯಾವುದೀಗ ನಾರ್ಮಲ್ ಚೈನೀಸ್ ಐಟಮ್ ಆಗ್ಬೋದು, ಸೂಪ್ ಆಗ್ಬೋದು, ಇವೆಲ್ಲ ಗ್ಯಾಸ್ ಜಾಸ್ತಿ ಬೇಕು, ಅವೆಲ್ಲ ಕಟ್ ಆಫ್ ಮಾಡಿದ್ದೀವಿ. ಕಸ್ಟಮರ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸ್ವಲ್ಪ, ಆದರೆ ಈಗ ಬರೋಲ್ಲ. ಅವ್ರಿಗೆ ಗೊತ್ತಿದೆ, ಮೊದಲು 50 ರೂಪಾಯಿ ತಿಂಡಿ ಸಿಗ್ತಿದ್ದು 70 ರೂಪಾಯಿ. ಅವ್ರು ಕೇಳ್ತಾರೆ ನಿಮ್ಮ ಮಿನಲ್ಲಿ ಎಲ್ಲಕ್ಕಿಂತ ಕಮ್ಮಿ ರೇಟ್ ಯಾವುದು ಅದೇ ಕೇಳ್ತಾರೆ, ಅದನ್ನು ತಿನ್ಕೊಂಡು ಹೋಗ್ತಾರೆ. ಯಾಕಂದರೆ ಈಗ ಮತ್ತೆ ನಾವು ಇವತ್ತಿನ ಎಕ್ಸ್ಪೆಂಡಿಚರ್ಸಲ್ಲಿ ನೋಡೋದು ಮತ್ತೆ ಒಂದು 10% ರೇಟ್ ಹೈಕ್ ಮಾಡಲೇಬೇಕು ಸರ್, ಆಪ್ಷನ್ ಇಲ್ಲಲ್ಲ. ಗ್ರಾಹಕರು ದುಡ್ಡು ಕೊಟ್ಟರೆ ಮಾತ್ರ ನಮಗೆ